ಈ ಹಿಂದೆ ಶಾಲೆಗೆ ತೆರಳುವ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಜೀವನದ ಮೌಲ್ಯಗಳನ್ನು ಕಲಿಸಲಾಗುತ್ತಿತ್ತು. ಅಂದರೆ ವಿದ್ಯೆಯ ಜೊತೆ ಶುಚಿತ್ವದ ಪಾಠವೂ ಕೂಡ ಶೈಕ್ಷಣಿಕ ಅವಧಿಯ ಒಂದು ಭಾಗವಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಂದ ಶುಚಿತ್ವ ಮಾಡಿಸುವುದೇ ಮಹಾ ಅಪರಾಧ ಎನ್ನುವ ಸ್ಥಿತಿಯಲ್ಲಿ ನಾವಿದ್ದೇವೆ. ಹೀಗಾಗಿ ಸರ್ಕಾರಿ ಶಾಲೆಯ ಶೌಚಾಲಯದ ಸ್ಥಿತಿ ಹೇಳತೀರದು. ಆದರೆ ಇನ್ನು ಮುಂದೆ ಈ ಸ್ಥಿತಿ ಮುಂದುವರಿಯುವುದಿಲ್ಲ. ಉದ್ಯಮಿಯೋರ್ವರ ದೂರದೃಷ್ಟಿ ಯೋಜನೆ ಸರ್ಕಾರಿ ಶಾಲೆಗಳ ಶೌಚಾಲಯ ಇನ್ನೂ ಸ್ವಚ್ಛಾಲಯವಾಗಿ ಗುರುತಿಸಿಕೊಳ್ಳಲಿದೆ. ಹೌದು, ಉಡುಪಿ ಜಿಲ್ಲೆ ಈ ಮೊದಲಿನಿಂದಲೂ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾದ ಜಿಲ್ಲೆ. ಇಲ್ಲಿಗೆ ಗುಣಮಟ್ಟದ ಶಿಕ್ಷಣ ಅರಸಿ ಹೊರ ಜಿಲ್ಲೆಯಿಂದ ಪ್ರತಿ ವರ್ಷವೂ ನೂರಾರು ವಿದ್ಯಾರ್ಥಿಗಳು ಬರುತ್ತಾರೆ. ಇನ್ನು ಇಲ್ಲಿ ಸರ್ಕಾರಿ ಶಾಲೆಗಳು ಕೂಡ ಖಾಸಗಿ ಶಾಲೆಗಳಿಗೆ ಟಕ್ಕರ್ ನೀಡುವಂತೆ ವ್ಯವಸ್ಥೆ ಕಲ್ಪಿಸಿರುವುದು ಗಮನಾರ್ಹವಾದ ವಿಚಾರ. ಇನ್ನು ಜಿಲ್ಲೆಯಲ್ಲಿ ಈ ಹಿಂದೆ ಶಿಕ್ಷಣದ ಜೊತೆಗೆ ಮಕ್ಕಳಿಂದಲೇ ಶಾಲೆಯ ಶುಚಿತ್ವದ ಮಾಡಿಸುವ ಮೂಲಕ ಶುಚಿತ್ವದ ಮಹತ್ವದ ಪಾಠ ಮಾಡಲಾಗುತ್ತಿತ್ತು. ಆದರೆ ಇತ್ತೀಚೆಗಿನ ಮಕ್ಕಳ ಹಕ್ಕು ಮತ್ತು ಪೋಷಕರ ಬೇಡಿಕೆ ಹಿನ್ನೆಲೆಯಲ್ಲಿ ಈ ಶುಚಿತ್ವದ ಪ್ರಾಕ್ಟಿಕಲ್ ಪಾಠ ನಿಂತು ಹೋಗಿದೆ. ಇದು ಖಾಸಗಿ ಶಾಲೆಗಳಿಗೆ ಯಾವುದೇ ಸಮಸ್ಯೆಯಾಗದಿದ್ದರೂ ಕೂಡ ಸರ್ಕಾರಿ ಶಾಲೆಗಳಿಗೆ ಶುಚಿತ್ವದ ಸಮಸ್ಯೆ ಬೆಟ್ಟದಂತೆ ಕಾಡತೊಡಗಿದೆ. ಮುಖ್ಯವಾಗಿ ಶಾಲೆಯ ಶೌಚಾಲಯಗಳು ಸ್ವಚ್ಛತೆ ಇಲ್ಲದ ಕಾರಣ ಮುಖ್ಯವಾಗಿ ವಿದ್ಯಾರ್ಥಿನಿಯರು ಅನಾರೋಗ್ಯಕ್ಕೆ ಈಡಾಗುವ ಸಮಸ್ಯೆಗಳು ಹೆಚ್ಚಾಗಿದೆ. ಈ ಸಮಸ್ಯೆ ಸರ್ಕಾರದ ಕಣ್ಣಿಗೆ ಬೀಳದೆ ಇದ್ದರೂ ಕೂಡ ಉದ್ಯಮಿಯೋರ್ವರ ಕಣ್ಣಿಗೆ ಬಿದ್ದಿದೆ. ಇಂಥ ಸನ್ನಿವೇಶದಲ್ಲಿ ಹೆಸರಾಂತ ಹೋಟೆಲ್ ಉದ್ಯಮಿ ಗೋಪಾಡಿ ಶ್ರೀನಿವಾಸ ರಾವ್ ಅವರು ಮೊದಲ ಬಾರಿಗೆ ಸರ್ಕಾರಿ ಶಾಲೆಗಳ ಶೌಚಾಲಯಗಳನ್ನು ಸ್ವಚ್ಛವಾಗಿ ನಿರ್ವಹಿಸಲು ಮಾದರಿಯಾದ ಅಭಿಯಾನವನ್ನು ಕೈಗೊಂಡಿದ್ದಾರೆ. हर गली अब उन्नति की राह जाएगी, उपवासा की आंगन आंगन गाएगी, स्वप्न गांधी जी का अब साकार करना है, स्वच्छता का देश में त्योहार करना है. ಇದೇ ಹಿನ್ನೆಲೆಯಲ್ಲಿ ಗೋಪಾಡಿ ಶ್ರೀನಿವಾಸ ರುಕ್ಮಿಣಿ ಪ್ರತಿಷ್ಠಾನದ ವತಿಯಿಂದ ಸರ್ಕಾರಿ ಶಾಲೆಗಳ ಶೌಚಾಲಯದ ಸ್ವಚ್ಛತಾ ಸೇವೆ ಅಭಿಯಾನ ಉದ್ಘಾಟನೆ ಕಾರ್ಯಕ್ರಮ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಕೋಟೇಶ್ವರದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪ್ರಾಥಮಿಕ ವಿಭಾಗದ ಗೋಪಾಡಿ ರುಕ್ಮಿಣಿ ಶ್ರೀನಿವಾಸ ರಂಗಮಂದಿರದಲ್ಲಿ ನಡೆಯಿತು. ಈ ಯೋಜನೆಯಲ್ಲಿ ಮೊದಲಿಗೆ ಕುಂದಾಪುರ ತಾಲೂಕು ವ್ಯಾಪ್ತಿಯ ಕೋಟೇಶ್ವರದಲ್ಲಿನ 24 ಸರ್ಕಾರಿ ಶಾಲೆಗಳ ಶೌಚಾಲಯಗಳ ಸ್ವಚ್ಛತೆಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೊಸ ವಾಹನ, ಸ್ವಚ್ಛತಾ ಪರಿಕರಗಳನ್ನು ಮತ್ತು ಸಿಬ್ಬಂದಿಯ ವ್ಯವಸ್ಥೆಗೊಳಿಸಲಾಗಿದ್ದು, ದಿನಕ್ಕೆ 4-5 ಶಾಲೆಗಳಂತೆ ವಾರಕ್ಕೊಮ್ಮೆ ಈ ವಲಯದ ಶಾಲೆಗಳ ಶೌಚಾಲಯಗಳನ್ನು ಸ್ವಚ್ಛಗೊಳಿಸುವ ಯೋಜನೆ ಇದಾಗಿದೆ. ಇನ್ನು ಈ ಯೋಜನೆಗೆ ವಿದ್ಯುತ್, ನೀರು, ಸಿಬ್ಬಂದಿ ವೇತನ, ವಾಹನ ಸಾರಿಗೆ ವೆಚ್ಚ ಎಲ್ಲವನ್ನೂ ಗೋಪಾಡಿ ಶ್ರೀನಿವಾಸ ರುಕ್ಮಿಣಿ ಪ್ರತಿಷ್ಠಾನವು ಮಾಡಲಿದೆ ಎನ್ನುವುದು ವಿಶೇಷ. ಯಾವುದೇ ಸರ್ಕಾರವಿರಲಿ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್, ಕೃಷಿಕರಿಗೆ ಕೃಷಿ ಉಪಕರಣ, ಸಾಲ, ಸಾರ್ವಜನಿಕರಿಗೆ ಸಾರಿಗೆ ವಾಹನ ಇತ್ಯಾದಿಗಳನ್ನು ಒದಗಿಸುತ್ತದೆ. ದಾನಿಗಳು ಸರ್ಕಾರಿ ಶಾಲೆಗಳಿಗೆ ಕಟ್ಟಡ ನಿರ್ಮಾಣ, ನೋಟ್ ಪುಸ್ತಕ, ಕೊಳವೆ ಬಾವಿ ಇತ್ಯಾದಿ ನೆರವು ನೀಡುತ್ತಾರೆ. ಆದರೆ ನೆರವು ನೀಡಿದ ಬಳಿಕ ವಸ್ತುಗಳ ಸರಿಯಾದ ನಿರ್ವಹಣೆ ಇರದಿದ್ದರೆ ಅವುಗಳು ಪ್ರಯೋಜನಕ್ಕೆ ಬರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಶೌಚಾಲಯಗಳ ನಿರ್ವಹಣೆಗೆ ಗೋಪಾಡಿ ರುಕ್ಮಿಣಿ ಪ್ರತಿಷ್ಠಾನವು ವ್ಯವಸ್ಥೆಯನ್ನು ಕಲ್ಪಿಸಿದೆ ಎನ್ನುತ್ತಾರೆ ಗೋಪಾಡಿ ಶ್ರೀನಿವಾಸ ರಾವ್ ಅವರು. ನಾನು ಒಂದಷ್ಟು ಅನುಭವವನ್ನು ಪಡೆದಿದ್ದೇನೆ. ಅದು ಏನಂತ ಹೇಳಿದ್ರೆ, ಸ್ವಚ್ಛತೆಯಿಂದ ಆರೋಗ್ಯ, ಆರೋಗ್ಯದಿಂದ ಆರ್ಥಿಕ. ಯಾವಾಗ ನಾವು ಸ್ವಚ್ಛತೆ ಕಾಪಾಡಿಕೊಂಡ್ರೆ ನಾವು ಒಳ್ಳೆ ಆರೋಗ್ಯವಂತರಾಗಿರ್ತೇವೆ. ಆರೋಗ್ಯ ಇದ್ದಲ್ಲಿ ನಾವು ಅದನ್ನು ಸೇವೆ ಮಾಡಲಿ, ಅದರಿಂದ ನಾವು ಎನರ್ಜಿಯಿಂದ ಆರ್ಥಿಕವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ದೇಶದಲ್ಲಿ ಮಾನವ ಸಂಪನ್ಮೂಲನೇ ಬಹಳ ಮುಖ್ಯವಾದ ಸಂಪತ್ತು. ಹಾಗೆ ನನ್ನ ವೈಯಕ್ತಿಕ ಜೀವನಕ್ಕೆ ಬಂದವಾಗ ನಾನು ಆಹಾರ ಉದ್ಯಮದಲ್ಲಿ ನಾನು ಸ್ವಚ್ಛತೆಯಿಂದ 48-50 ವರ್ಷಗಳಿಂದನೂ ಸ್ವಚ್ಛತೆಗೆ ಆದ್ಯತೆ ನೀಡಿ ನಾನು ಮಾಡ್ಕೊಂಡು ಬಂದೆ. ಅದರಲ್ಲಿ ನಾನು ತುಂಬ ಯಶಸ್ಸು ಕಂಡು ಇವತ್ತು ನಾನು ಸರಿಸುಮಾರು 50-60 ಸಾವಿರ ಗ್ರಾಹಕರನ್ನ ಪ್ರತಿ ದಿವಸನೂ ಅವರಿಗೆ ನಾವು ಆಹಾರ ಸೇವೆಯನ್ನು ನೀಡ್ತಾ ಇದ್ದೇವೆ. ನೀಡೋದು ಒಂದೇ ಅಲ್ಲ, ಅದ್ರ ಜೊತೆಯಲ್ಲಿ ಕೈಗೆಟುಕುವ ಬೆಲೆ, ಗುಣಮಟ್ಟದ ಆಹಾರ, ಈ ರೀತಿ ಸೇವೆಯನ್ನು ನೀಡ್ತಾ ಇದ್ದೇವೆ. ಮತ್ತು ಇದರಲ್ಲಿ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನನ್ನ ನಂಬಿಕೆ ಏನಂತ ಹೇಳಿದ್ರೆ, ಎಲ್ಲಿ ನಾವು ಸ್ವಚ್ಛತೆ ಕಾಪಾಡ್ತೀವೋ ಅಲ್ಲಿ ಅದರ ಒಂದು ಪ್ರತಿಸ್ಪಂದನೆ ಚೆನ್ನಾಗಿರುತ್ತೆ. ಎಲ್ಲೇ ಆಗಿರಲಿ ನಾವೊಂದು
ನಮಗೊಂದು ಹುಮ್ಮಸ್ಸು ಕೊಡುತ್ತೆ, ಖುಷಿ ಕೊಡುತ್ತೆ. ಆ ಸ್ವಚ್ಛತೆ ಬಗ್ಗೆ ಬಂದರೆ ಹಾಗೆ ಹೀಗೆ ಈ ಒಂದು ಸ್ಫೂರ್ತಿ ನನಗೆ ಯಾತಕ್ಕೆ ಅಂತ ಹೇಳಿದ್ರೆ, ನಮ್ಮ ದೇಶದ ಪ್ರಧಾನಿಯವರು ನಮ್ಮ ಒಂದು ಸ್ವಚ್ಛ ಭಾರತ ಯೋಜನೆಯನ್ನು ತೊಗೊಂಬಂದರು. ಆವಾಗಲಿಂದಲೂ ನನಗೆ ಅದರ ಬಗ್ಗೆ ತುಂಬ ಆಸಕ್ತಿ. ಈಗ ನಾವು ಒಂದು ಸರ್ಕಾರಿ ಶಾಲೆಯಲ್ಲಿ, ನಮ್ಮ ಪ್ರೌಢ ಶಾಲೆಗಳಲ್ಲಿ ನಮ್ಮ ಒಂದು ಟಾಯ್ಲೆಟ್ಗಳನ್ನು ಸ್ವಚ್ಛ ಮಾಡುವಂಥ ಅಭಿಯಾನವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇದು ಕಾರಣ ಏನಂತ ಹೇಳಿದ್ರೆ, ಇವತ್ತಿನ ಮಕ್ಕಳು ಭವಿಷ್ಯದಲ್ಲಿ ಪ್ರಜೆಗಳು. ಅವರಿಗೆ ಈ ಒಂದು ಸ್ವಚ್ಛತೆಯ ಅರಿವು ಬಂದಲ್ಲಿ ಅವರು ಅದನ್ನು ತಿಳ್ಕೊಂಡು ಅವರ ಮನೆಗಳಲ್ಲಿ ಕೂಡ ಹೋಗಿ, ಇಲ್ಲಿ ಒಂದು ವೇಳೆ ಅವ್ರ ಮನೇಲಿ ಕೂಡ ಟಾಯ್ಲೆಟ್ಗಳು ಸ್ವಚ್ಛವಾಗಿಲ್ಲ ಅಂದರೆ, ನೋಡಿ ಅಮ್ಮ ಅಲ್ಲಿ ನಮ್ಮ ಶಾಲೆಯಲ್ಲಿ ಇಷ್ಟು ಸ್ವಚ್ಛವಾಗಿದೆ, ನಮ್ಮಲ್ಲಿ ಯಾಕೆ ಇಟ್ಕೊಳ್ತಾ ಇಲ್ಲ ಅನ್ನೋ ಒಂದು ಭಾವನೆ ಬರ್ತದೆ. ಇವತ್ತು ದೇಶದಲ್ಲೆಲ್ಲ ಸೋಂಕಿನ ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಇದೆಲ್ಲ ಕಾರಣ ಏನಂತ ಹೇಳಿದ್ರೆ ಸ್ವಚ್ಛತೆಯಿಂದ ಕೊರತೆಯಿಂದ. ಆದ್ದರಿಂದ ಸ್ವಚ್ಛತೆಗೆ ಜಾಸ್ತಿ ಆದ್ಯತೆ ಕೊಡಬೇಕು. ಆ ಮಕ್ಕಳಲ್ಲಿ ಬಂದಲ್ಲಿ ಮುಂದೆ ಅವರು ಈ ನಮ್ಮ ದೇಶದ ಮುಂದಿನ ಪ್ರಜೆಗಳಾಗಿರೋದ್ರಿಂದ ಅವರು ಸದೃಢವಾಗಿ ಆರೋಗ್ಯ ಕಾಪಾಡಿಕೊಂಡು ಈ ದೇಶಕ್ಕೆ ಸಂಪತ್ತನ್ನು ಕ್ರೋಢೀಕರಿಸಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ನನ್ನ ಒಂದು ನಂಬಿಕೆ. ಈ ಒಂದು ಯೋಜನೆಯನ್ನು ನಾವು ಕಳೆದ 2 ತಿಂಗಳಿಂದ ಟ್ರಯಲ್ ಬೇಸಿಸ್ನಲ್ಲಿ ಮಾಡಿ, ಅದರ ಒಂದು ತೊಡಕುಗಳನ್ನೆಲ್ಲ ಗಮನಿಸಿ ಇದನ್ನು ನಾವು ನಿರಂತರವಾಗಿ ಮಾಡಬೇಕು ಅನ್ನೋ ಒಂದು ದೃಢ ಸಂಕಲ್ಪದಿಂದ ನಮ್ಮ ವ್ಯಾಪಾರ ಸಮೂಹದ ನಮ್ಮದೇ ಆದಂಥ ಮಯೂರ ಗ್ರೂಪ್ ಇದೆ, ಅವರ ಸಹಕಾರದಿಂದ ಈ ಒಂದು ಯೋಜನೆಯನ್ನು ನಾವು ಈ ಕೋಟೇಶ್ವರ ವಲಯದಲ್ಲಿ ಶುರು ಮಾಡಿದ್ದೇವೆ. ಇದು ನಾವೊಂದು ದೃಢ ಸಂಕಲ್ಪದಲ್ಲಿದ್ದೇವೆ. ಇದನ್ನು ಮಾಡಲೇಬೇಕು, ಚೆನ್ನಾಗಿ ನಡೆಸಲೇಬೇಕು. ಇದನ್ನು ದೃಢ ಸಂಕಲ್ಪವನ್ನು ಮಾಡ್ತಾ ಇದ್ದೇವೆ. ಇದು ಒಂದು ಸಕ್ಸಸ್ ಆಗಿ ನಾವು ಮಾಡ್ತೀವಿ ಅನ್ನೋ ಭರವಸೆ ನಮಗಿದೆ.